ಆಗ್ತಾ ಉಂಟು ಅವ್ರದ್ದು. ರೂಮ್ಸ್ಗಳೆಲ್ಲ ಅಲ್ಲಿಂದಲ್ಲಿಗೆ ಇದೆ. ಒಂದು 300 ಮಕ್ಕಳ ವ್ಯವಸ್ಥೆ. ಮಕ್ಕಳು ಮಾತ್ರ 500-521 ಮಕ್ಕಳಿದ್ದಾರೆ. ಲಯನ್ಸ್ ಕ್ಲಬ್ಬಿನಿಂದ ನಮಗೆ ಪ್ರತಿ ವರ್ಷವೂ ಒಳ್ಳೆಯ ಸಹಕಾರ ಕೊಡ್ತಾ ಇದ್ದಾರೆ. ಬೇರೆ ಬೇರೆ ರೀತಿಯಲ್ಲಿ ಮಕ್ಕಳಿಗೆ ಫರ್ನಿಚರ್ ಶಾರ್ಟೇಜ್ ಆದರೆ ಶ್ರೀನಿವಾಸ್ ಪೂಜಾರಿ ಅವರು ನಮ್ಮ ಇಲ್ಲಿಯ ಕಮಿಟಿ. ಹೌದು, ನಮ್ಮದು ಇಲ್ಲಿ ಇಬ್ಬರು ಮಕ್ಕಳು ಕಲ್ತಿದ್ದಾರೆ, ಹೌದು, ಹೌದು, ಹೌದು. ಕಾವೇರಿ ಮತ್ತು ನೇತ್ರ ಅಂತ. ಅವರದು ನೇತ್ರ ಗ್ರ್ಯಾಜುಯೇಷನ್ ಮಾಡಿದ್ದಾರೆ ಚಿಕ್ಕವಳು, ಮತ್ತು ಕಾವೇರಿ PUC ಆಗಿ ನಂತರ ಗಂಟೆ ಮಾಡಲಿಕ್ಕೆ ಆಗಲಿಲ್ಲ, ಮದುವೆ ಆದಳು. ಅಂತೂ ಹ್ಯಾಪಿ ಇದ್ದಾಳೆ. ಹಾಗೆ ಇಲ್ಲಿ ಮೇಡಮ್ ಇದ್ದರು. ಡೆವಲಪ್ಮೆಂಟ್ ಆಕ್ಟಿವಿಟಿ ಎಲ್ಲ ಡೋನರ್ಸ್, ಉಪಾಧ್ಯಕ್ಷರು, ಶ್ರೀನಿವಾಸ, ಕಮಿಟಿ ಮೆಂಬರ್ಸ್ ಎಲ್ಲ ಸೇರಿ ನಾವು 20 ಮಕ್ಕಳಿಂದ ಪ್ರಾರಂಭಿಸಿದ್ವಿ. 2007 ವೆಂಕಟೇಶ್ ನಾಯಕ್ ಅಂತ ನಮ್ಮ ಕಮಿಟಿಯಲ್ಲಿ ಮೊದಲು ಮೆಂಬರ್ ಆಗಿದ್ದು. ಗವರ್ಮೆಂಟ್ PU ಕಾಲೇಜ್ ಬಂಟ್ವಾಳ ಮೂಡ. ವಿಸಿಟ್ ಆಫ್ ಮಿಸ್ಟರ್ ಗವರ್ನರ್, ಲಯನ್ಸ್ ಕ್ಲಬ್ ಬಂಟ್ವಾಳ. ಕೋಶಾಧಿಕಾರಿ, ಅದೇ ರೀತಿ ಈ ದಿವಸದ ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದರ ಸಂಪನ್ಮೂಲ ವ್ಯಕ್ತಿಗಳಾಗಿರುವಂಥ ಶ್ರೀ ಬಿ ವೆಂಕಟೇಶ್ ನಾಯಕ್ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ನಮ್ಮ ಕಾಲೇಜು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷೆ ಶ್ರೀಮತಿ ರಜನೀಶ್ ಕೈಮಠ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಲಯನ್ ಶ್ರೀನಿವಾಸ್ ಪೂಜಾರಿ ನಂತರ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ನಮಗೆ ಇವಾಗ ಸಂಪರ್ಕ ಸೇತುವಾಗಿ ಅವರು ಇರುವಂತಹ ವ್ಯಕ್ತಿ. ಹಾಗೆ ವಸಂತ್ ಕುಮಾರ್ ಶೆಟ್ಟಿ, ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್, ಲಯನ್ಸ್ ಸೇವಾ ಟ್ರಸ್ಟಿನ ಅಧ್ಯಕ್ಷರು ಕೂಡ ಅವರು ಕೂಡ ಕಾರ್ಯಕ್ರಮದಲ್ಲಿದ್ದಾರೆ. ಹಾಗೆ ಎಲ್ಲ ಲಯನ್ಸ್ನ ಸದಸ್ಯರುಗಳು, ಗೌರವಾನ್ವಿತ ಸದಸ್ಯರುಗಳು ನಮ್ಮ ಕಾಲೇಜಿಗೆ ಇವತ್ತು ಆಗಮಿಸಿದ್ದಾರೆ. ಈ ಕಾರ್ಯಕ್ರಮವನ್ನು ಇಲ್ಲಿ ಅಥವಾ ನಡೆಸಬೇಕು ಅನ್ನುವಂತಹ ಔಚಿತ್ಯವನ್ನು ನಾವು ನಿಮಗೆ ಹೇಳಲೇಬೇಕು. ಯಾಕೆಂದರೆ ಲಯನ್ಸ್ ಕ್ಲಬ್ ಅನ್ನುವಂಥದ್ದಿದೆ, ಅವರ ಸುಸಜ್ಜಿತವಾದಂಥ ವ್ಯವಸ್ಥೆ ಇದೆ. ಸ್ನೇಹ ಸಂಗಮ ಅನ್ನೋ ಕಾರ್ಯಕ್ರಮವನ್ನು ಅವರು ಲಯನ್ಸ್ ಕ್ಲಬ್ನಲ್ಲಿ ಇವತ್ತು
ನಡೆಸ್ತಾ ಇದ್ದಾರೆ. ಅವರು ಜಿಲ್ಲಾ ಗವರ್ನರ್ ಭೇಟಿಯಾಗುವಂಥ ಒಂದು ಕಾರ್ಯಕ್ರಮ ಈ ಗೆಳೆಯರಿಗೆ. ನಮ್ಮ ಕಾಲೇಜ್ಗೆ ಅವರು ಭೇಟಿ ಕೊಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು? ನಮ್ಮ ಕಾಲೇಜಿಗೂ ಲಯನ್ಸ್ ಕ್ಲಬ್ಗಿಗೂ ಒಂದು ಸಂಪರ್ಕ ಸೇತುವಾಗಿ ಲಯನ್ ಶ್ರೀನಿವಾಸ ಪೂಜಾರಿ ಅವರಿದ್ದಾರೆ. ಒಂದೆರಡಲ್ಲ, 10 ಹಲವು ಪ್ರಯೋಜನಗಳನ್ನು ನಾವು ಲಯನ್ಸ್ ಕ್ಲಬ್ಗಳಿಂದ ಪಡೆದಿದ್ದೇವೆ. ಬೇರೆ ಬೇರೆ ರೀತಿಯಲ್ಲಿ ಅದು ವಸ್ತು ರೂಪದಲ್ಲಿ ಇರ್ಬೋದು ಅಥವಾ ಹಾಲಿನ ಸೇವಾ ರೂಪದಲ್ಲಿ ಇರ್ಬೋದು. ಬೇರೆ ಬೇರೆ ರೀತಿಯಲ್ಲಿ ಲಯನ್ಸ್ ಕ್ಲಬ್ ನಮ್ಮ ಕಾಲೇಜಿಗೆ ಬಹಳ ಕೊಡುಗೆಯನ್ನು ಕೊಟ್ಟಿದೆ. ಒಂದು ಬಡ ವಿದ್ಯಾರ್ಥಿಗಳು ಕಲಿಯುವಂಥ ಈ ವಿದ್ಯಾಸಂಸ್ಥೆಗೆ ಲಯನ್ಸಿನ ಕೊಡುಗೆ ಅಪಾರವಾದ. ಅದು ನಿಮ್ಮಲ್ಲಿ ಬೋರ್ಡನ್ನು ಕೂಡ ನೋಡ್ತೀವಿ. ನಿಮ್ಮ ಕ್ಲಾಸ್ ರೂಮ್ನಲ್ಲಿ ಕೂಡ ಗ್ರೀನ್ ಬೋರ್ಡ್ ಇದೆ, ಅದರಲ್ಲಿ ಲಯನ್ಸ್ ಸೇವಾ ಸಂಸ್ಥೆಯ ಕೊಡುಗೆಯಾಗಿ ಬಂದಿದೆ. ನನಗೇನು ನಿಂತು ಮಾತಾಡ್ತಾ ಇದ್ದೇನೆ, ಇದರ ಎದುರುಗಡೆ ನೀವು ಹೆಸರನ್ನು ಕಾಣ್ತಾ ಇದ್ದೀರಿ. ಪ್ರಶಾಂತ್ ಕೋಟ್ಯನ್ ಅವರು ಲಯನ್ಸ್ನ ಅಧ್ಯಕ್ಷರಾಗಿದ್ದಾರೆ. ಸಂಸ್ಥೆಗೆ ಅವರು ಬಂದಿದ್ದರು, ನಮ್ಮಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಿ ಈ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈಗ ನಿಮಗೆ ಕಾಣ್ತಾ ಇದೆ, ಬೋರ್ಡನ್ನು ನಾವು ಹಾಕಿದ್ದೇವೆ, ಅದರಲ್ಲಿ ಕೂಡ ಅವರ ಹೆಸರಿದೆ. ಹಾಗೆ ಇಲ್ಲಿ ನಾವು ಮೇಲಕ್ಕೆ ಬರುವಾಗ ಒಂದು ಗೇಟ್ ಇದೆ, ಆ ಗೇಟ್ ಕೂಡ ಲಯನ್ಸ್ ಕ್ಲಬ್ಬಿನ ಕೊಡುಗೆಯಾಗಿ ನಮಗೆ ಬಂದಿದೆ. ಹಾಗೆ ನಮಗೆ ಚೇರ್ಸ್ ಬೇಕಾದ ಚೇರ್ಸ್ ಸಭಾಂಗಣಕ್ಕೆ ಬೇಕಾದ ಚೇರ್ಸ್ ವ್ಯವಸ್ಥೆಯನ್ನು ಕೂಡ ಲಯನ್ಸ್ ಮೂಲಕ ಶ್ರೀನಿವಾಸ ಪೂಜಾರಿ ಅವರು ನಮಗೆ ಕೊಡುಗೆ ಕೊಟ್ಟಿದ್ದಾರೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಜಿಲ್ಲಾ ಗವರ್ನರ್ ಭೇಟಿಯಾಗುವಂಥ ಸಂದರ್ಭದಲ್ಲಿ ಒಂದು ಈ ಸಂಸ್ಥೆಗೂ ಕೂಡ ಬಂದು ನಮ್ಮನ್ನು ಉದ್ದೇಶಿಸಿ ಅವರು ಮಾತಾಡುತ್ತಾ ಅಥವಾ ಇಲ್ಲಿನ ವ್ಯವಸ್ಥೆಗಳ ಬಗ್ಗೆ ತಿಳ್ಕೊಳ್ಳುವಂಥ ಒಂದು ಅವಕಾಶವನ್ನು ಶ್ರೀನಿವಾಸ ಪೂಜಾರಿ ಅವರು ಇಲ್ಲಿ ಏರ್ಪಡಿಸಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಈ ಹಿನ್ನೆಲೆಯಲ್ಲಿ ಕಾರ್ಯಕ್ರಮವನ್ನು ನಾವು ಏರ್ಪಡಿಸಿದ್ದೇವೆ. ನಿಮಗೆ ಗೊತ್ತಿದೆ, ಲಯನ್ಸ್ ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ ಲಯನ್ಸ್ ಕ್ಲಬ್ ಅಂದರೆ ಏನು. ಇದು ಒಂದು ವಿಶ್ವಮಟ್ಟದ ಸಂಸ್ಥೆ, ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಅಂತೇಳಿ 1917ರಲ್ಲಿ ಅಮೇರಿಕನ್ ವಿಮಾ ಬ್ರೋಕರ್ ಮೆಲ್ವಿನ್ ಜೋನ್ಸ್ ಅನ್ನೋರು ಅವರಿಂದ ಸ್ಥಾಪನೆಗೊಳ್ಳುತ್ತದೆ. ಇದರ ಮುಖ್ಯ ಉದ್ದೇಶ ಸೇವೆ. ಅನೇಕ ವಿ ಸರ್ವ್ ಅನ್ನೋದು ಅದರ ಧ್ಯೇಯೋದ್ದೇಶ, ಮುಖ್ಯವಾದಂಥ ಧ್ಯೇಯವಾಕ್ಯ. ಶೈಕ್ಷಣಿಕವಾಗಿ ಅಥವಾ ಸಾಮಾಜಿಕ ಸಾಕ್ಷರತೆ ವಿಭಾಗ ಇರ್ಬೋದು, ಸಮುದಾಯ ಅಭಿವೃದ್ಧಿ ಇರ್ಬೋದು, ವಿಪತ್ತು ನಿರ್ವಹಣೆ ಇರ್ಬೋದು, ವಿಕಲಾಂಗ ಮಕ್ಕಳ ಸೇವೆ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಹಲವು ರೀತಿಯಲ್ಲಿ ಸಮಾಜಕ್ಕೆ ಸೇವೆಯನ್ನು ಮಾಡುತ್ತಾ ಆರೋಗ್ಯ ಸೇವೆ ಅದರಲ್ಲೂ ಬಹಳ ವಿಶೇಷವಾದಂಥ ಕಾಳಜಿ ಇಟ್ಟುಕೊಂಡು ಆರೋಗ್ಯಕ್ಕೆ ಸಂಬಂಧಪಟ್ಟ ಅನೇಕ ರೀತಿಯ ವಿನೂತನ ಸೇವೆಗಳನ್ನು ಸಮಾಜಕ್ಕೆ ಒದಗಿಸ್ತಾ ಸ್ವಯಂ ಸೇವಕರ ಮೂಲಕ ಸ್ಥಳೀಯ ಸಮುದಾಯಗಳ ಅಭಿವೃದ್ಧಿ, ಈ ಜೀವನ ಮಟ್ಟ ಸುಧಾರಣೆ, ಇವೆಲ್ಲ ಒಂದು ಧ್ಯೇಯಗಳನ್ನು ಇಟ್ಟುಕೊಂಡು ಲಯನ್ಸ್ ಕೆಲಸ ಮಾಡ್ತಾ ಇದೆ. ಹಾಗೆ ನಮ್ಮ ಒಂದು ಶೈಕ್ಷಣಿಕ ಸಂಸ್ಥೆಯು ಕೂಡ ಲಯನ್ಸ್ನಿಂದ ಉಪಕೃತವಾಗಿದೆ ಎಂಬುದನ್ನು ಹೇಳುತ್ತಾ ಈ ಕಾರ್ಯಕ್ರಮವನ್ನು ನಾವು ದೇವರ ಪ್ರಾರ್ಥನೆಯೊಂದಿಗೆ ಆರಂಭಿಸುತ್ತಿದ್ದೇವೆ. ನಮ್ಮ ವಿದ್ಯಾರ್ಥಿನಿಯರು ಅನ್ವಿ ಮತ್ತು ಬಳಗದವರು ಮುಂದೆ ಬರ್ತಾರೆ. ಲಯನ್ಸ್ ವತಿಯಿಂದ ನಮಗೆ ನಮ್ಮ ಕಾಲೇಜಿಗೆ ಒಂದು ಪ್ರೊಜೆಕ್ಟರನ್ನು ಕೊಡುಗೆಯನ್ನು ಅವರು ಕೊಟ್ಟಿದ್ದಾರೆ. ಅದರ ಹಸ್ತಾಂತರ ಕಾರ್ಯಕ್ರಮ ಕೂಡ ಇಲ್ಲಿ ನಡೆಯಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಗಳ ಆಗಮಿಸಿರುವಂಥ ಲಯನ್ಸಿನ ಎಲ್ಲ ಗಣ್ಯರನ್ನು ಸ್ವಾಗತಿಸಲಿದ್ದಾರೆ ಕಾಲೇಜಿನ ಪ್ರಾಂಶುಪಾಲರಾದ ಯೂಸುಫ್ ವಿಟ್ಲ ಸರ್.
ಲಯನ್ಸ್ ಬಂಧುಗಳೇ ಹಾಗೂ ಪ್ರೀತಿಯ ವಿದ್ಯಾರ್ಥಿ, ನಮ್ಮ ಕಾಲೇಜಿನಲ್ಲಿ ಇಂದು ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗೆ ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮ, ಅದರ ಜೊತೆಯಲ್ಲಿ ಲಯನ್ಸ್ ಕ್ಲಬ್ ವತಿಯಿಂದ ನಮಗೆ ಕೊಡುಗೆಯಾಗಿ ನೀಡಿದಂತಹ ಪ್ರೊಜೆಕ್ಟರ್ ಇದರ ಹಸ್ತಾಂತರ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಲಯನ್ಸ್ ಅಂತಾರಾಷ್ಟ್ರೀಯ ಜಿಲ್ಲೆ 317D ಇದರ ಲಯನ್ಸ್ ಜಿಲ್ಲಾ ಗವರ್ನರ್ ಆಗಿರುವಂತಹ ಲಯನ್ ಕುಟ್ಟಿ ಅರವಿಂದ್ ಶೆಣೈ PMGF ಇವರಿಗೆ ಎಲ್ಲ ಲಯನ್ಸ್ ಬಂಧುಗಳ ಪರವಾಗಿ, ನಮ್ಮ ಸಂಸ್ಥೆಯ ಪರವಾಗಿ, ನಮ್ಮ ಸಹೋದ್ಯೋಗಿಗಳ ಪರವಾಗಿ ಹಾಗೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ನೀಡುತ್ತೇನೆ. ಹಾಗೆಯೇ ನಮ್ಮೊಂದಿಗೆ ವೇದಿಕೆಯಲ್ಲಿ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾಗಿರುವ ಲಯನ್ ರೋಹಿತ್ ಆಶ್ವಾಯಂ ಇವರು ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನು ಕೂಡ ಎಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಲಯನ್ಸ್ ಕ್ಲಬ್ಬಿನ ಕಾರ್ಯದರ್ಶಿಗಳಾಗಿರುವ ಲಯನ್ ಡಾಕ್ಟರ್ ದಿವ್ಯಾ ಶೆಟ್ಟಿ ಇವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಪೂರ್ವಕವಾದಂತಹ ಅಧಿಕಾರಿಗಳಾಗಿರುವ ಲಯನ್ ರಾಮಕೃಷ್ಣ ಲಾವಡಿ ಇವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಮ್ಮ ಕಾಲೇಜಿನ ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷೆಯಾಗಿರುವ ಶ್ರೀಮತಿ ರಜನಿ ಚಿಕ್ಕಮಠ ಇವರು ಕೂಡ ನಮ್ಮೊಂದಿಗೆ ವೇದಿಕೆಯಲ್ಲಿ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನು ಕೂಡ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಹಾಗೆ ಲಯನ್ ವಸಂತ್ ಕುಮಾರ್ ಶೆಟ್ಟಿ ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ಹಾಗೆ ಲಯನ್ ಸೇವಾ ಟ್ರಸ್ಟ್ನ ಅಧ್ಯಕ್ಷರು ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ವೇದಿಕೆಯಲ್ಲಿರುವಂತಹ ಇಂದಿನ ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮದ ವಿಶೇಷ ಉಪನ್ಯಾಸದಲ್ಲಿರುವಂತಹ ಸಂಪನ್ಮೂಲ ವ್ಯಕ್ತಿ ಶ್ರೀ ಬಿ ವೆಂಕಟೇಶ್ ನಾಯಕ್ ಬಂಟ್ವಾಳ ಇವರಿಗೂ ಕೂಡ ಎಲ್ಲರ ಪರವಾಗಿ ನೀಡ್ತಾ ಇರುವಂತಹ ಈ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯಲ್ಲಿ ಕಲಿತಾ ಇರುವಂತಹ ಕೂಡ ಆನ್ಲೈನ್ ಕ್ಲಾಸ್ಗಳಿರಬಹುದು ಅಥವಾ ಯೂಟ್ಯೂಬ್ ಕ್ಲಾಸ್ಗಳಿರಬಹುದು, ಇತರ ಯಾವುದೇ ತಂತ್ರಜ್ಞಾನದ ಮುಖಾಂತರ ಕಲಿಸಲಿಕ್ಕೆ ಅವಕಾಶ ಇರುವಂತಹ ಎಲ್ಲ ವ್ಯವಸ್ಥೆಯನ್ನ ನಮ್ಮ ಕಾಲೇಜಿನಲ್ಲಿ ನಾವು ಮಾಡಲಿಕ್ಕೆ ಸದಾ ಸಿದ್ಧರಿದ್ದೇವೆ. ಅದಕ್ಕಾಗಿ ನಮ್ಮ ಅತ್ಯುತ್ತಮವಾಗಿ ಸ್ಪಂದಿಸಿದಂತಹ ಲಯನ್ಸ್ ಕ್ಲಬ್ ಬಂಟ್ವಾಳದ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರಿಗೆ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮ ಶುಭವನ್ನು ಹಾರೈಸುತ್ತೇನೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರನ್ನು ಕೂಡ ಹೂವು ನೀಡುವುದರ ಮೂಲಕ ಪ್ರಾಂಶುಪಾಲರು ಸ್ವಾಗತಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದಾರೆ. ರಾಮಕೃಷ್ಣ ರಾವ್ ಸದಸ್ಯರು ಪ್ರೊಜೆಕ್ಟರ್ ಹಸ್ತಾಂತರ ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಅಂತ ಹೇಳಿ ಲಯನ್ಸ್ ಜಿಲ್ಲಾ ಗವರ್ನರ್, ಅದೇ ರೀತಿ ಲಯನ್ಸಿನ ಎಲ್ಲ ಪದಾಧಿಕಾರಿಗಳು, ವಿದ್ಯಾರ್ಥಿಗಳಿಗೆ ನಮ್ಮ ಕಾರ್ಯಕ್ರಮದಲ್ಲಿ ಅತ್ಯುತ್ತಮ ಮೂಲಕ ಒಂದು ಪ್ರೊಜೆಕ್ಟರ್
ಅಂತಾರಾಷ್ಟ್ರೀಯ ಜಿಲ್ಲೆ 317 ದಕ್ಷಿಣ ಕನ್ನಡ ವತಿಯಿಂದ ಹಾಗೂ ಲಯನ್ಸ್ ಬಂಟ್ವಾಳ ತಾಲೂಕು ಲಯನ್ಸ್ ಕ್ಲಬ್ನ ವತಿಯಿಂದ ಕೊಡಲ್ಪಟ್ಟಂತಹ ಪ್ರಾಜೆಕ್ಟರ್ ನಮ್ಮ ಕಾಲೇಜಿಗೆ ಅರ್ಪಣೆಯಾಗಿದೆ. ಲಯನ್ ಕುಡ್ಮಿ ಅರವಿಂದ ಶನಿ PMJF ಇವರು ಈ ಲಯನ್ ಪ್ರಾಜೆಕ್ಟರನ್ನು ಕಾಲೇಜಿಗೆ ಅರ್ಪಣೆ ಮಾಡಿದ್ದಾರೆ. ಈಗ ನಮ್ಮನ್ನು ಉದ್ದೇಶಿಸಿ ಅವರು ಈ ಸಮಾರಂಭದ ಅಧ್ಯಕ್ಷರು ಲಯನ್ಸ್ ಕ್ಲಬ್ ಬಂಟ್ವಾಳ ಅಧ್ಯಕ್ಷರಾದ ಗೋವಿಂದಾಸ್ ಅವರೇ, ಶಾಲಾ ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರಾದ ರಜನಿ ನಾಯಕ್ ಅವರೇ, ಪ್ರಿನ್ಸಿಪಾಲ್ ಯೂಸುಫ್ ವಿಟ್ಲ ಸರ್ ಅವರೇ, ಲಯನ್ಸ್ ಕ್ಲಬ್ ಬಂಟ್ವಾಳದ ಇತರ ಎಲ್ಲ ಪದಾಧಿಕಾರಿಗಳು, ಶಾಲಾ ಶಿಕ್ಷಕ ವರ್ಗದವರು ಮತ್ತು ಎಲ್ಲ ವಿದ್ಯಾರ್ಥಿಗಳು, ನಿಮ್ಮ ಕಲಿಕೆ ಮಾಧ್ಯಮ ಕನ್ನಡ ಇಂಗ್ಲಿಷ್ ಮಾಧ್ಯಮ 2 Okay, 2 nights I'll speak in English. When I came here, the normal expectation of a government school is different, the expectation. But when I came here, I was really so surprised and so happy, even when I visited the principal's chamber. So much modern technology, so much excellent people. I was really taken aback and so surprised, and I'm seeing all the students. All you are really world-class students. Hats off to all your teachers, principal. Let's have a very big round of applause for your teachers. ಇವತ್ತು ನಾನು ಏನು ಮಾತಾಡ್ತೇವೆ ಲಯನ್ಸ್ ಕ್ಲಬ್ ಬಗ್ಗೆ ಎಲ್ಲ ನಿರೂಪಕರು ಹೇಳಿ ಆಗಿದೆ. ನಾನು 5 ನಿಮಿಷ ಕೇಳ್ತಾ ಇದ್ದೆ, ನನ್ನ ಅರ್ಧ ಭಾಷಣ ಅವರು ಪ್ರಸ್ತುತ ಮಾಡಿದ್ದಾರೆ, ಅವರಿಗೆ ವಿಶೇಷವಾದ ಅಭಿನಂದನೆ ಸರ್. ನನ್ನ ಒಂದು ವಿನಂತಿ ಎಲ್ಲ ಮಕ್ಕಳಿಗೆ, ಈಗಿನ ಯುಗದಲ್ಲಿ ಈಗ ನಾವು ನಿಮ್ಮ ಹಾಗೆ ಶಾಲೆಯಲ್ಲಿದ್ದಾಗ ಅಷ್ಟೊಂದು ಅಭಿವೃದ್ಧಿ ಇರಲಿಲ್ಲ, ಏನು ತಂತ್ರಜ್ಞಾನ ಅಥವಾ ಇನ್ಫಾರ್ಮೇಷನ್ ಟೆಕ್ನಾಲಜಿ. ನಮಗೆ ಶಾಲೆಗೆ ಹೋಗೋದು ಕಲಿಯೋದು ಹೋಗೋದಷ್ಟೇ, ನಮಗೆ ವಿಶೇಷ ಏನು ಮಾಹಿತಿ ಇರಲಿಲ್ಲ. ಇಷ್ಟು ಎಂಜಾಯ್ ಅವರ ಸ್ಕೂಲಿಗೆ. ಆದರೆ ಈಗಿನ ವಿದ್ಯಾರ್ಥಿಗಳಿಗೆ ಅಷ್ಟೊಂದು ಮಾಹಿತಿ ಉಂಟು, ಅಷ್ಟೊಂದು ಒತ್ತಡ ಸಹ ಉಂಟು. ಯು ಹ್ಯಾವ್ ಲಾಟ್ ಆಫ್ ಪ್ರೆಷರ್ ಫಾರ್ ಸಕ್ಸಸ್, ಬಟ್ ಅಟ್ ದ ಸೇಮ್ ಟೈಮ್ ಯು ಹ್ಯಾವ್ ದ್ಯಾಟ್ ಮಚ್ ಆಫ್ ಟೆಕ್ನಾಲಜಿ, ಯು ಹ್ಯಾವ್ ದಟ್ ಇನ್ಫಾರ್ಮೇಷನ್. ನನ್ನ ಒಂದು ವಿನಂತಿ, ಈಗ ನಮ್ಮ ವೆಂಕಟೇಶ್ ನಾಯ್ಕರು ಅವರು ನಿಮಗೆ ಮಾಹಿತಿ ಕೊಡ್ತಾರೆ. ಆದರೆ ನನ್ನ ಒಂದು ಅಭಿಪ್ರಾಯ, ಹೆಚ್ಚಿನವರು ನಿಮ್ಮ ಒಂದು ಏನು ಜೀವನದ ಎಕ್ಸ್ಪೆಕ್ಟೇಷನ್ ಮಾಡಿ ಇಟ್ಟಿದ್ದೀರಿ, ಖಂಡಿತವಾಗಿ ಒಂದು ಒಳ್ಳೆಯ ಒಂದು ಬೆಳವಣಿಗೆ. ಆದರೆ ಅವ್ರು ಏನು ಹೇಳ್ತಾರೆ ಅದನ್ನು ಸ್ವಲ್ಪ ಕೇಳಿಸ್ಕೊಳ್ಳಿ. ಮತ್ತು ಇನ್ನೊಂದು ಮುಖ್ಯ ವಿಷಯ ನಾನು ನಿಮ್ಮಲ್ಲಿ ಒಂದು ಹಂಚಿಕೊಳ್ಳೋದು ಒಂದೇ ನಿಮಿಷದಲ್ಲಿ. ಈಗ 2025, ಇನ್ನು 22 ವರ್ಷದಲ್ಲಿ ನಮ್ಮ ದೇಶದಲ್ಲಿ ಏನೋ ಒಂದು ಘಟನೆ ಉಂಟು. ಅದು ಯಾವುದು? ಒಬ್ಬರ ಹತ್ರ ಹೇಳಿ ಮಕ್ಕಳು. In 22 ವರ್ಷದಲ್ಲಿ what is going to happen in our country? One incident which we are going to celebrate. What is it? ಒಬ್ಬರು ಹೇಳಿ. ಸ್ವಾತಂತ್ರ್ಯದ 100ನೇ ವರ್ಷ. ಅದು ನಿಮಗೆ ತಕ್ಷಣ ಗೊತ್ತಿರಬೇಕು, ಆಲೋಚನೆ ಮಾಡಲಿಕ್ಕೆ ಇಲ್ಲ. ಅದು ಇಟ್ ಇಸ್ 100th year of independence. ಓಕೆ, ಈಗ ಸ್ವಾತಂತ್ರ್ಯ ಸಿಗುವಾಗ ನಾನಿಲ್ಲ, ನೀವಂತೂ ಯಾರಿಗೆ ಇರಲಿಲ್ಲ. 100ನೇ ವರ್ಷಾಚರಣೆ ಮಾಡುವಾಗ ನಾವು ಇರ್ಲಿಕ್ಕೆ ಇರೋದು ಡೌಟ್, ಅದು ನೀವೆಲ್ಲರೂ ಇರ್ತೀವಿ. ಆ ಒಂದು ಸಂದರ್ಭದಲ್ಲಿ ದೇಶ ಒಂದು 100 ವರ್ಷದ ಆಚರಣೆ ಮಾಡುವಾಗ ಅದರಲ್ಲಿ ನಿಮ್ಮ ಕೊಡುಗೆ ಏನು? ವಾಟ್ ಈಸ್ ಯುವರ್ ಕಾಂಟ್ರಿಬ್ಯೂಷನ್ ಟು ಯುವರ್ ಕಂಟ್ರಿ? ಅದು ಒಂದು ನಿಮಿಷ ಆಲೋಚನೆ ಮಾಡಿ. ನಿಮ್ಮ ಕ್ಯಾರಿಯರ್ ಬಗ್ಗೆ ಖಂಡಿತವಾಗಿ ನೀವು ಆಲೋಚನೆ ಮಾಡಬೇಕು. ನಿಮ್ಮ ಹೆತ್ತವರು, ನಿಮ್ಮ ಶಾಲೆಯವರು ಇಷ್ಟು ನಿಮ್ಮ ಒಂದು ಅಭಿವೃದ್ಧಿಯಲ್ಲಿ ಶ್ರಮ ವಹಿಸಿದ್ದಾರೆ, ಅದಕ್ಕೆ ಅನುಗುಣವಾಗಿ ನೀವು 100% ಶ್ರಮ ಪಡಬೇಕು. ಅದೇ ಸಮಯದಲ್ಲಿ ರಾಷ್ಟ್ರಕ್ಕೆ, ನಿಮ್ಮ ದೇಶಕ್ಕೆ ನಿಮ್ಮ ಸಣ್ಣ ಕೊಡುಗೆ ಏನು ಇರಬಹುದು ಅದು ಈಗಲೇ ನೀವು ಪ್ಲಾನ್ ಮಾಡಿದರೆ ಖಂಡಿತವಾಗಿ ಪ್ರತಿಯೊಂದು ಪ್ರಜೆ ಅದೊಂದು ಆಲೋಚನೆ ಮಾಡಿದರೆ ನಮ್ಮ ದೇಶ ಅಭಿವೃದ್ಧಿ ಹೊಂದಲು ಯಾವುದೇ ಸಂಶಯ ಇಲ್ಲ. ಇಷ್ಟೊಂದು ನನ್ನ ಚಿಕ್ಕ ಸಂದೇಶ ಹೇಳಿ ಇವತ್ತು ಕಾರ್ಯಕ್ರಮ ನಡೆಸಿಕೊಟ್ಟ ಲಯನ್ಸ್ ಕ್ಲಬ್ ಬಂಟ್ವಾಳ ಮತ್ತು ನಿಮ್ಮ ಶಾಲೆಯ ಪ್ರಿನ್ಸಿಪಲ್, ಅಭಿವೃದ್ಧಿ ಸಮಿತಿಯವರು
ಮತ್ತು ವಿಶೇಷವಾಗಿ ನಮ್ಮ ಲಯನ್ಸ್ ಕ್ಲಬ್ ಮಂಡಳ ಸದಸ್ಯರು, ನಿಮ್ಮ ಶಾಲೆಯ ಅಭಿವೃದ್ಧಿ ಸಮಿತಿಯ ಸದಸ್ಯರಾದ ಶ್ರೀನಿವಾಸ್ ಪೂಜಾರಿ ಅವರಿಗೂ ವಿಶೇಷವಾದ ಅಭಿವೃದ್ಧಿ ಸಲ್ಲಿಸಿ ಇವತ್ತು ನನಗೆ ಒಂದು ಅವಕಾಶ ಕೊಟ್ಟದಕ್ಕೆ ಎಲ್ಲರಿಗೂ ವಂದನೆ ಸಲ್ಲಿಸಿ ನಾನು ಎರಡು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಅನುಸರಿಸಿ ಮಕ್ಕಳು ಕೂಡ ಇಲ್ಲಿನ ಶಿಸ್ತುಬದ್ಧರ ನೀಟಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಇದು ನಮಗೆ ಬಹಳ ಹೆಮ್ಮೆಯಾಗಿದೆ. ಅದೇ ರೀತಿ ನಮ್ಮ ಸರ್ವಿಸ್ನಲ್ಲಿ ಕೂಡ ಅವರು ಇಲ್ಲಿನ ಮಕ್ಕಳು ಕೂಡ ಪಾಲ್ಗೊಳ್ತಾರೆ ಸ್ವಚ್ಛತಾ ಕಾರ್ಯಕ್ರಮ ಇದರಲ್ಲೆಲ್ಲ. ಇದು ನಮಗೆ ಒಂದು ಇಲ್ಲಿನ ಕೊಡುಗೆ ಅಂತ ಹೇಳ್ಬೋದು. ಅಲ್ಲದೆ ಯಾವುದೇ ಸರ್ವಿಸ್ ಮಾಡಬೇಕಾದ್ರೆ ಕೂಡ ಇಲ್ಲಿನ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಪ್ರಾಧ್ಯಾಪಕರು ನಮಗೆ ಸಹಕರಿಸ್ತಾ ಬಂದಿದ್ದಾರೆ. ಇವತ್ತು ಈ ಪ್ರಾಜೆಕ್ಟರ್ ಇಲ್ಲಿಗೆ ಪುಟ ಮಾಡಲು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮ್ಮ ಪ್ರಿನ್ಸಿಪಾಲ್ ಹಾಗೂ ಎಲ್ಲ ಆಡಳಿತ ಮಂಡಳಿ ಸದಸ್ಯರಿಗೂ ನಾನು ವಂದನೆಯನ್ನು ಸಲ್ಲಿಸುತ್ತಾ ಇವತ್ತಿನ ಕ್ಯಾರಿಯರ್ ಗೈಡೆನ್ಸ್ ಬಗ್ಗೆ ಮಾಹಿತಿ ಕೊಡಲು ಬಂದಿರುವ ಎಲ್ಲ ಅವರ ಮಾಹಿತಿಯನ್ನು ಕೇಳಿ ತಮ್ಮ ಮಕ್ಕಳು ತಮ್ಮ ಜೀವನದಲ್ಲಿ ಅಳವಡಿಸಿ ಮುಂದೆ ಮುಂದುವರಿಬೇಕಾಗಿ ನಾನು ವಿನಂತಿಸಿ ನನಗೆ ಈ ಅವಕಾಶ ಮಂಡಿಸ್ತೇನೆ. ಕಾಲೇಜ್ ಉಪಾಧ್ಯಕ್ಷ ಶ್ರೀಮತಿ ರಜನಿ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. ಬಂಟ್ವಾಳ ತಾಲೂಕಿನ ಅಧ್ಯಕ್ಷರಾದಂಥ ಶ್ರೀ ರೋಹಿತ್ ದಾಶವಯ್ಯ ಇವರಿಗೆ ಕಾಲೇಜಿನ ಪ್ರಾಂಶುಪಾಲರು ಶ್ರೀನಿವಾಸ್ ಪೂಜಾರಿ ಮೇಲ್ಕರ್ ಅವರು ಇವತ್ತಿನ ಸಂಪನ್ಮೂಲ ವ್ಯಕ್ತಿ ಶ್ರೀ ವೆಂಕಟೇಶ್ ನಾಯಕ್ ಮುಂದೆ ನೇರವಾಗಿ ಧನ್ಯವಾದ ಸಮರ್ಪಣೆ ನಮ್ಮ ಅರ್ಥಶಾಸ್ತ್ರ ಉಪನ್ಯಾಸಕರಾದ ಅಂತಾರಾಷ್ಟ್ರೀಯ ಜಿಲ್ಲೆ 315 ಕೋಟಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲರನ್ನು ಧನ್ಯವಾದ ಕಾರ್ಯಕ್ರಮ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇನಾಗ್ರೇಷನ್ ಮಾಡಿದಂತಹ ಲಯನ್ಸ್ ಜಿಲ್ಲಾ ಗವರ್ನರ್ ಆದಂತಹ ಕುಡ್ಪಿ ಅರವಿಂದ ಶೆಣೈ ಸರ್ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿರುವಂತಹ ಲಯನ್ಸ್ ಅಂತಾರಾಷ್ಟ್ರೀಯ ಜಿಲ್ಲೆ ಬಂಟ್ವಾಳ ಇದರ ಅಧ್ಯಕ್ಷರಾದಂತಹ ರೋಹಿತ್ ಶರ್ಮಾ ಅವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಕಾರ್ಯದರ್ಶಿಗಳಾದಂತಹ ಡಾಕ್ಟರ್ ದಿವ್ಯಾವಿ ಇವರಿಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಕೋಶಾಧಿಕಾರಿಯಾದಂತಹ ರಾಮಕೃಷ್ಣ ರಾವ್ ಪಿ ಇವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಒಂದು ವೃತ್ತಿ ಮಾರ್ಗದರ್ಶನ ತರಬೇತಿಯನ್ನು ನೀಡಲು ಆಗಮಿಸಿದಂತಹ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಶ್ರೀ ಪಿ ವೆಂಕಟೇಶ್ ನಾಯಕ್ ಇವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕಾಲೇಜ್ ಅಭಿವೃದ್ಧಿ ಸಮಿತಿಯ ಕಾರ್ಯಾಧ್ಯಕ್ಷರಾದಂತಹ ಶ್ರೀಮತಿ ರಜನಿ ಚಿಕ್ಕಯ್ಯನಲ್ಲ ಮೇಡಮ್ ನಮಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ CPCಯ ಸದಸ್ಯರಾದಂತಹ ಶ್ರೀನಿವಾಸ್ ಪೂಜಾರಿ ಸರ್ ತಮಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಕಾಲೇಜಿನ ಪ್ರಾಂಶುಪಾಲರಾದಂತಹ ಯೂಸುಫ್ ಸರ್ ತಮಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ತದಂತಹ ಎಲ್ಲ ಲಯನ್ಸ್ನ ಪದಾಧಿಕಾರಿಗಳಿಗೆ ಸದಸ್ಯರಿಗೆ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಹೇಳುತ್ತಾ ಕಾರ್ಯಕ್ರಮದಲ್ಲಿರುವಂತಹ ಎಲ್ಲ ನಮ್ಮ ಕಾಲೇಜಿನ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗೆ ಧನ್ಯವಾದವನ್ನು ಹೇಳುತ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ. ಲಯನ್ಸ್ ಕ್ಲಬ್ ಬಂಟ್ವಾಳದಾಗಿಲ್ಲ ಈಗ ವಟಾರಕ್ಕೆ ಬೈದ ಈಗೆಲ್ಲ ಹಳ್ಳಿಗೆ ಬೈದ ಇಲ್ಲಾಗ ಬೈದ ದಾಯಿಗೆ ಬೈದ ಬಂದ ಲಯನ್ಸ್ ಕ್ಲಬ್ ಪಂಚಿನ ಅಂತಾರಾಷ್ಟ್ರೀಯ ಸಂಸ್ಥೆ ಬೊಕ್ಕಂಜಿ ವರ್ಲ್ಡ್ ಪಂಚೇರಿನ ಬಂಡ ಲಯನ್ಸ್ ಕ್ಲಬ್ ಬಂಡ ಮಲ್ಲಾಗಲ್ನ ಸಂಸ್ಥೆನ ಶ್ರೀಮಂತರ್ನ ಸಂಸ್ಥೆ ಬಂಡ ಲಯನ್ಸ್ ಕ್ಲಬ್ ಶ್ರೀಮಂತರ್ನ ಸಂಸ್ಥೆ ಆದುಪ್ಪು ಆಂಡ ಶ್ರೀಮಂತರದೇ ವ್ಯಕ್ತಿನಾಗಲ ಸಂಸ್ಥೆ ಶ್ರೀಮಂತ ಸಂಸ್ಥೆ ಉಂಡಲ್ಲ ಪಾಪದಾಗೆಲ್ಲ ಸೇವೆ ಮಲ್ಪುನಂಚಿನ ಸಂಸ್ಥೆ ಒಂದು ಬಹುಶಃ ಹೆಚ್ಚಿನಾಗಲಿಗೆ ಗೊತ್ತುಜಿ
ಲಯನ್ಸ್ ಕ್ಲಬ್ಗೆ ಕೂಡ ಏನಾಯ್ತು ಇಂಟರ್ನ್ಯಾಷನಲ್ ಫಂಡ್ ಬರ್ಕೊಂಡು ಅದು ಲಯನ್ಸ್ ಕ್ಲಬ್ದಾಗ ಖರ್ಚು ಮಾಡ್ಬೋದು ಖಂಡಿತ ಅಷ್ಟೇ ಲಯನ್ಸ್ ಕ್ಲಬ್ಗೆ ಫಂಡ್ ಬರ್ಕೊಂಡು ಲಯನ್ಸ್ ಕ್ಲಬ್ ಯೋಜನೆಗೆ ಮಾತ್ರ ಅಂಡ ಇಂಚಿನಾಪುರ ಯೋಜನೆಗೆ ಫಂಡ್ ಎಂಚ ಒಟ್ಟು ಮಲ್ಪಕೊಂಡ ಶ್ರೀಮಂತರ ಹೃದಯದ ಲಯನ್ಸ್ ಕ್ಲಬ್ದ ಸದಸ್ಯರನ್ನ ಆಗಲ್ಲ ಬೆಂದಿನ ಕಾಸು ಒಟ್ಟು ಮಲ್ತದ್ದು ಪಾಪದಾಗಲಿ ಸಹಾಯ ಮಲ್ಪನಂಚಿನ ಕೆಲಸ ಮಲ್ತದಲ್ಲ ಒಂದು ಮೋಶಂಕಲಿ ಭಾರಿ ಖುಷಿ ಬರ್ಪಿನ ವಿಷಯ ಏನು ಬಂಡ ಹಳ್ಳಿದ ಜನಕ್ಕೆ ಹಳ್ಳಿ ಬರ್ಪಿನಂಚಿನ ಭಾರಿ ಖುಷಿದ ವಿಚಾರ ಲಯನ್ಸ್ ಕ್ಲಬ್ದ ದೇಹ ಧೋರಣೆ ಹಳ್ಳಿ ಕೂಡ ಪಸರೋಡು ಪಂಪಿನ ಎಂಗೆಲ್ಲ ಅಭಿಲಾಷೆ ಉಂಡು ಎಂಗೆಲ್ಲ ಯೋಜನೆ ಉಂಡು ಇಂಚಿನ ಹಲವಾರು ಸೇವೆಯನ್ನು ಲಯನ್ಸ್ ಕ್ಲಬ್ ಪ್ರಪಂಚಾದ್ಯಂತ ಮಲ್ಕೊಂಡು ಸೊ ಅಂಚನೆ ಲಯನ್ಸ್ ಕ್ಲಬ್ ಬಂಟ್ವಾಳ 50 ವರ್ಷಗಳ ಮಿತ್ತು ಸೇವೆ ಮಲ್ತದ್ದು ಇನ್ನು ಸಮಾಜಗೂ 50 ವರ್ಷ ಹೊಡೆದು ಜತೆ ಬೇತೆ ವಿದೊಟ್ಟು ಸೇವೆ ಮಲ್ತಿನ ಅಂಚಿನ ಸಂಸ್ಥೆ ಬಹುಶಃ ಈ ಪರಿಸರಲ್ಲ ಮಸ್ತ್ ಸೇವೆ ಮಲ್ದು ಮುಂದೆ ಕಾಂತ ದೊಡ್ಡಮನ್ ಕಾಂತಪ್ಪ ಶೆಟ್ಟರನ್ನು ಇನ್ನು ನೆನಪೋಡಾಪು ಬಹುಶಃ ಈ ಹಳ್ಳಿದ ಪ್ರತಿ ಒಂಜಿ ಇಲ್ಲಗ್ಲ ದೊಡ್ಡಮನ್ ಕಾಂತಪ್ಪ ಶೆಟ್ಟರ ಒಂಜಿ ಋಣ ಉಂಡು ಬಹುಶಃ ನಿಗಲ ಪೂರ ಗೊತ್ತು ಈ ಇಲ್ಲದ ಜಾಗದ ಅಡಿಗೋಸ್ಕರ ಆರೊಂಜಿ ಹೋರಾಟ ಮಲ್ದಿನ ವಿಧಾನ ಕೆಂಡ ನಂಕೊಂಜಿ ಮೈ ಜಿಮ್ಮು ಬಂದು ದೆಪ್ಪಂಡ ಆರೊಂಜಿ ಎಡ್ಡೆ ಹೋರಾಟಗಾರ ಅರೆ ನೀನು ಈ ಅನ್ನ ಒಟ್ಟಾರೋಡಿ ನೀನು ನೆನಪುಡಾಪು ನೀನು ಬನ್ನಲ್ಲ ತುಯ್ಯ ದೊಡ್ಡಮನ್ ಕಾಂತಪ್ಪ ಶೆಟ್ಟರ ರಸ್ತೆಯನ್ನು ಆದ್ರೆ ಇಡೀ ಜೀವನನು ಬಡ ಜನಕ್ಲಿಗೋಸ್ಕರ ಮುಡಿಪಾದ ರೀತಿಯಾರೆ ಎಂಕಲ್ ಊಟ ಮುಲ್ಪ ಇಡೀ ಫೀಲ್ಡ್ ಮಲ್ದ ಇನ್ಸೂರೆನ್ಸ್ ಫೀಲ್ಡ್ ಮಲ್ದಿನ ಎಂಕಲೆ ನೆನಪುಂಡು ಆಳ ಈ ಪ್ರತಿ ಒಂಜಿ ಇಲ್ಲಲ್ಲ ಅನ್ನ ಕುದರ್ ಅನ್ಬೇಕು ಅಂಚನೆ ಆ ಒಂಜಿ ಏರಿಯಾಡು ಇನಿ ಎಂಕಲಿನಿ ಲಯನ್ಸ್ ಕ್ಲಬ್ ಬಂಟ್ವಾಳದಾಗಲಿ ಒಂಜಿ ಪಾಪದಾಗಲಿ ಒಂಜಿ ಇಲ್ಲಿಗೆ ಒಂಜಿ ಸಹಾಯ ಮಲ್ಪೆರೆ ಮಲ್ದ ಬಹುಶಃ ಇಲ್ಲಿ ಕಟ್ಟದಿನ ಎಂಕಲ್ ಪನ್ಪೂಜ ಇಲ್ಲಿ ಕಟ್ಟದಿನ ಹಾಕಲಿ ಆಂಡ ನಿಖಿಲೆ ಕಟ್ಟದಾರ ಆಂಡ ಇಲ್ಲಿ ಫಿನಿಶ್ ಮಲ್ಪೆರೆಗೆ ಎಂಕಲ್ ಸಹಾಯ ಮಲ್ಪೆರೆ ಬೈಲ ಆ ಸಹಾಯ ಇನಿ ಪೂರ್ತಿ ಆತನ ಇನ್ನು ಆ ಇಲ್ಲಾಡು ಇತ್ತದಲ್ಲ ಇಪ್ಪತ್ತು ಲೆಕ್ಕ ಪರಿಸ್ಥಿತಿ ತೂತೆ ಒಂದು 2 ಸಲ ಬರ್ತಿದ್ದೆ ಅವೇನು ಫಿನಿಶ್ ಮಲ್ದಾಗಲು ಸುಚ್ಛಜಿತವಾದ ನೆಮ್ಮದಿಡಿ ಇಲ್ಲಾಡು ಫುಲ್ ಲೆಕ್ಕ ಒಂಜಿ ವಾತಾವರಣ ನಿರ್ಮಾಣ ಮಲ್ಪರೆ ಎಂಕೆಲ್ಲ ಒಂಜಿ ಪ್ರಯತ್ನ ಮಲ್ದ ಬಹುಶಃ ಅವು ಈಡೇರದನ್ನು ಪಂಪಿನ ಒಂಜಿ ಪಾತ್ಯಾರವನ್ನು ಪಂಡೊಂದು ಇಡೀ ಬಂಟ್ವಾಳ ಲಯನ್ಸ್ ಕ್ಲಬ್ದ ಒಂಜಿ ಅಧಿಕೃತ ಕಾರ್ಯಕ್ರಮ ಅಫಿಷಿಯಲ್ ಕಾರ್ಯಕ್ರಮ ಬೊಕ್ಕ ಭಾರಿ ಹೆಮ್ಮೆಯ ಕಾರ್ಯಕ್ರಮ ಬಂಡ ಎಂಕೆಲ್ಲ ಡಿಸ್ಟಿಕ್ಗೆ ಎಂಕೆಲ್ಲ ಲಯನ್ಸ್ ಕ್ಲಬ್ ಒಂಜಿ ಡಿಸ್ಟಿಕ್ಗೆ ಒಂಜಿ ರಾಜ್ಯೋಪಿ ಡಿಸ್ಟಿಕ್ ರಾಜ್ಯ ಏರ್ಪಂಡ ರಾಜ್ಯಪಾಲ ಆ ರಾಜ್ಯಪಾಲ ಪ್ರತಿ ಒಂಜಿ ಕ್ಲಬ್ಗಳ ಪ್ರತಿ ವರ್ಷ ಒಂದು ವಿಸಿಟ್ ಕೊರ್ಪಿನಂಚಿನ ಕಾರ್ಯಕ್ರಮದು ಆ ಕಾರ್ಯಕ್ರಮ ಮಲ್ಪನಂಚಿನ ಸಂದರ್ಭಡು ಇಂಚಿನ ಹಲವಾರು ಸೇವೆ ಮಲ್ಪನಂಚಿನ ಯೋಜನೆ ಪಾಡೊಂದು ಸಮಾಜಮುಖಿಗೆ ಸಮಾಜ ಜನಕ್ಕಲೆ ದಾದಾಲ ಕೊರಡುವಂತಿನೊಂಜಿ ಯೋಜನೆ ಮಲ್ತೊಂದು ಇಂಚಿನ ಯೋಜನೆ ಪೂರ ಪಾಡೊಂದ ಆ ಯೋಜನೆಡು ಒಂದಲ್ಲ ಒಂಜಿ ಈ ಯೋಜನೆಗೆ ಕಾರ್ಯಗತ ಆವಿರೆಗೆ ಬಹುಶಃ ಪೂರ ಕಾರಣೀಕರ್ತರತ್ತು ಎಂಕಲ್ ಪೂರ ಸಹಕಾರ ಮಾತ್ರ ಆನ ಕಾರಣೀಕರ್ತರ ಏನೊಂದು ವ್ಯಕ್ತಿ ಇತ್ತು ನನ್ನ ಎಂಕಲ್ನ ಲಯನ್ಸ್ ಪ್ರಶಾಂತ್ ಕೋಟೆ ಅಂತ ಲಯನ್ಸ್ ಪ್ರಶಾಂತ್ ಕೋಟೆಯನ್ನು ಎಂಕಲ್ ಲಯನ್ಸ್ ಕ್ಲಬ್ದ ಒಂದು ಯೋಜನಾ ಶಾಶ್ವತ ಯೋಜನೆ ಸಲ್ಲಿಸಿ ಅಧ್ಯಕ್ಷರನ್ನು ಮಲ್ತಿನ ದಿನದಿಂಚಾರು ಕಾರ್ಯಪ್ರವೃತ್ತರಾದರು ಅಧ್ಯಕ್ಷರು ಪ್ರತಿಜ್ಞೆ ದೆತ್ತನೋಡು ದುಂಬೆ ಇನ್ನು ಬೀಚ್ ರೋಡ್ ಪರಿಸರಡು ಒಂದು ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಲ್ಪನಂಚಿನ ಕೆಲಸ ಎಲ್ಲ ಅದನ್ನ ಮುಖಾಂತರ ಆತನು ಇಡೀ ಈ ಪರಿಸರಡು ಈ ಒಂದು ಬಡ ವ್ಯಕ್ತಿನ ಐಡೆಂಟಿಫೈ ಮಲ್ತದು ಬಹುಶಃ ಸತೀಶ್ ಪೂಜಾರ್ನ ಒಂದು ರೆಕಮೆಂಡೇಶನ್ ಒಂದು ಪರಿಚಯ ಇದೆ ಇಲ್ಲ ಒಂದು ಸಹಾಯ ಮಲ್ಪಡೋದು ಒಂದು ದೇಹದವರಣೆ ಒಂದು ನಮ್ಮ ಪ್ರಶಾಂತ್ ಕೋಟೆ ಅಂತ ಒಂದು ಹೋರಾಟ ಮಾಡ್ತಿದ್ರು ಅವ್ರ ಹೋರಾಟದ ಫಲವಾದ ಇನಿ ಆ ಇಲ್ಲಾಗ ಇನಿ ವ್ಯವಸ್ಥಿತ ರೀತಿಯ ವ್ಯವಸ್ಥೆ ಮಲ್ತೊಂದು ಆ ಇಲ್ಲದಾಗಲಿ ಹಸ್ತಾಂತರ ಮಲ್ತೊಂದಿಲ್ಲ ಅದಕ್ಕೆ ಪ್ರಥಮವಾದ ನಮ್ಮ ಪ್ರಶಾಂತ್ ಕೋಟೆಯನ್ನು ಅಭಿನಂದನೆ ಸಲ್ಲಿಸೋದು ಇನಿ ಇಲ್ಲಿ ಡಿಸ್ಟ್ರಿಕ್ಟ್ ಗವರ್ನರ್ ಉಡುಪಿ ಅರವಿಂದ ಶೆಣೆಯರು ಇಂಕಲ್ನ ಕ್ಲಬ್ಗೆ ವಿಸಿಟ್ ಕೊರ್ಪಿನಂಚಿನ ಸಂದರ್ಭಡು ಈ ಕ್ಲಬ್ಗೆ ಬೈದ್ಯರು ಈಗ ನಮ್ಮ ಕ್ಲಬ್ಗೆ ಬೈದ್ಯರು ಇನ್ನು ಮೂಢ ಶಾಲೆಗೆ ಹೋದ ಅಲ್ಪಲೊಂಜಿ ಸರ್ವಿಸ್ ಆ್ಯಕ್ಟಿವಿಟೀಸ್ ಮಲ್ತದ್ದು ನಿಮಗೆಲ್ಲ ಹಳ್ಳಿಗೆ ಬೈದ ಈ ಹಳ್ಳಿದ ಈ ಯೋಜನೆಯನ್ನು ಅವರು ಉದ್ಘಾಟನೆ ಮಾಡ್ತಿರಲಿಲ್ಲ ಅದನ್ನು ನಾನು ಈ ಸಂದರ್ಭಡು ಈಗೆಲ್ಲ ಪೂರ ಪರವಾದ ಹೃದಯಪೂರ್ವಕವಾಗಿ ಗೌರವಪೂರ್ವಕವಾದ ಸ್ವಾಗತ ಮಾಡ್ತಿದ್ದಿಲ್ಲ ಅಂಚನೆ ಬಂಟ್ವಾಳ ಲಯನ್ಸ್ ಕ್ಲಬ್ದ ಅಧ್ಯಕ್ಷರಾಗಿನ ರೋಹಿತಾಶ್ವ ಬಂಗೇರ್ ಅನ್ನ ನೇತೃತ್ವದಲ್ಲಿ ನೀವು ಲಯನ್ಸ್ ಕ್ಲಬ್ ಬಂಟ್ವಾಳ ನಡಕೊಂದು ಇಲ್ಲಿ ಓ ಪ್ರಾಜೆಕ್ಟ್ ಆದ್ಮೇಲೆ ನೇತೃತ್ವ ನಮ್ಮ ರೋಹಿತಾಶ್ವ ಬಂಗೇರ್ ಅಂಚನೆ ಅದನ್ನ ಇಡೀ ಟೀಮು ಕಾರ್ಯದರ್ಶಿ ಆದುಕೊಂಡು ಟ್ರೆಜರರ್ ಆದುಕೊಂಡು ವೇದಿಕೆ ಹಿಡ್ಕೊಂಡು ಮತ್ತು ಜನ ಮುಲ್ಪಲ್ಲಿ ಅಂಚನೆ ಕೆನರಾ ಬ್ಯಾಂಕ್ನ ರಿಟೈರ್ಡ್ ಆಫೀಸರ್ಲ ಮೂಲರು ಗೊತ್ತಾಡು ಧನ್ಯವಾದ ಸರ್ ನಿರೀಗ್ಲ ಅಭಿನಂದನೆ ಸಲ್ಲಿಸಲು ಈ ಕಾರ್ಯಕ್ರಮವನ್ನು ನಮ್ಮ ಉಡುಪಿ ಅರವಿಂದ ಸೇರಿ ಜಿಲ್ಲಾ ರಾಜ್ಯಪಾಲರು ನಿಮ್ಮನ್ನು ಉದ್ಘಾಟನೆ ಮಾಡಿಕೊಂಡು ಬಂದಾರೆ ಏನಿಲ್ಲ ಚರಿತ್ರೆ ತಟ್ಟೆಲ್ಲ ಹಾಂ ಬೈ ಸರಿ ಒಂದು ನಿಮಿಷ ಈಚಿನ ಇಲ್ಲಿ ಆಯಿತಾ ನೀವು ಈಚಿನ ಇಲ್ಲಿ ಇಲ್ಲಿ
ಈ ಸೈಡ್ನಲ್ಲಿ ಸೆನ್ಸೇಷನ್ ಸರ್ അതിനൊക്കെ സ്പെഷ്യൽ ചോദിക്കുന്നത് ಫುಲ್ ಸರ್ಕಲ್ ಸೆಮಿ ಸರ್ಕಲ್ ಮಾಡಿದಲ್ಲಿ ಒಮ್ಮೆ ಒಂದೇ ಲೈನ್ ಮಾಡಿ ಒಂದೇ ಮಾಡಿ ಸಿಂಗಲ್ ಲೈನಲ್ಲಿ ನೀವು ನಿಲ್ಲಿ ಈಗ ಸ್ವಲ್ಪ ವೈಡ್ ನಿಲ್ಲಿ ಸರ್ ರೆಡಿ ಇಲ್ವಲ್ಲ ಬಲೆ ಬಲೆ ಓಕೆ ನಿಲ್ಲಿ ಒಮ್ಮೆ ಹತ್ತಿರ ಬನ್ನಿ ನೀವು ಹತ್ತಿರ ಬನ್ನಿ ಓಕೆ ಸರ್ ಎಲ್ಲರೂ ಇಲ್ಲಿ ನೋಡಿ ಒಮ್ಮೆ ಮೂಲ್ತಲ್ಲ ಪೂರ ಬದಲಾಯ್ತು ಓಕೆ ಸರ್ ಅಲ್ಪ ಒಂಜಿರತ್ತು ಬಾಕಿ ಎಲ್ಲರಿಗೂ ಶುಭ ಮುಂಜಾನೆಯ ಶುಭ ನಮನಗಳು. ಲಯನ್ಸ್ ಕ್ಲಬ್ ಬಂಟ್ವಾಳದ ಒಂದು ಸೇವಾ ಯೋಜನೆ ಈ ಒಂದು ಕುಟುಂಬದವರ ಒಂದು ಮನೆಯನ್ನು ಪೂರ್ತಿಗೊಳಿಸಿಕೊಂಡು ಅವರಿಗೊಂದು ಹಸ್ತಾಂತರಿಸುವ ಒಂದು ಯೋಜನೆಯನ್ನು ಮಾಡಿದ ಲಯನ್ಸ್ ಕ್ಲಬ್ ಬಂಟ್ವಾಳದ ಅಧ್ಯಕ್ಷರ ಎಲ್ಲ ಸರ್ವ ಸದಸ್ಯರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ವಿಶೇಷವಾಗಿ ನಿಮ್ಮ ಸೇವಾ ಕಾರ್ಯಕ್ರಮದ ಸಂಯೋಜಕರು GST ಕೋಆರ್ಡಿನೇಟರ್ ಮಧುರಾಜ್ ಕಲ್ಮಾಡಿ ಮತ್ತು ಈ ಇದರದ ಒಂದು ಪ್ರಾಜೆಕ್ಟ್ ಕೋಆರ್ಡಿನೇಟರ್ ಪ್ರಶಾಂತ್ ಕೋಟ್ಯಾಲ್ ಅವರಿಗೆ ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಈ ಮನೆಯಲ್ಲಿ ವಾಸವಾಗುವ ಕುಟುಂಬದವರಿಗೆ ದೇವರು ಒಳ್ಳೆಯದನ್ನು ಮಾಡಲಿ. ಈ ಮನೆಯನ್ನು ಪೂರ್ತಿಗೊಳಿಸಿದ ಲಯನ್ಸ್ ಕ್ಲಬ್ಬಿಗೂ ಇಲ್ಲಿ ವಾಸವಾಗಿರುವ ಕುಟುಂಬದವರಿಗೂ ಒಳ್ಳೆಯದಾಗಲಿ ಎಂದು ಹೇಳಿ ಶುಭ ಕೋರ್ತೇನೆ. ಅವಕಾಶಕ್ಕಾಗಿ ನಮಸ್ಕಾರ. ಧನ್ಯವಾದ ಸರ್. ಪ್ರಶಾಂತ್ ಕೋಟ್ಯಾಲ್ ಪ್ರಶಾಂತ್ ಅಧ್ಯಕ್ಷರು. ಇವತ್ತು ನಮ್ಮ ಉದ್ಘಾಟನೆ ಮಾಡಿದಂಥ ನಮ್ಮ ಗೌರವಾಂತ ಉಡುಪಿ ಅರಣ್ಯ ಸೇನೆಯವರೇ ಹಾಗೂ ಅಧ್ಯಕ್ಷರಂಥ ರೋಹಿತಾಕ್ಷ ಬಂದವರೇ ಹಾಗೂ ಟ್ರೆಜರರ್ ದಿವ್ಯಾ ಮೇಡಮ್ ಅವರೇ ಹಾಗೂ ಕಾರ್ಯದರ್ಶಿ ರಾಮಕೃಷ್ಣ ಅವರೇ ಹಾಗೂ ನಮ್ಮ ಮಧುರಾಜ್ ಕಲ್ಮಡಿ ಹಾಗೂ ಎಲ್ಲ ನಡೆದಂಥ ನಮ್ಮ ಲಯನ್ಸ್ ಗೌರವ ಸದಸ್ಯರು ಹಾಗೂ ಸೇನ ಮಾತ ನಮ್ಮ ಊರದ ಬಂಧುಲೆ ಅಂಚನೆ ಈ ಇಲ್ಲದ ಯಜಮಾನರೇ ಈ ಒಂಜಿ ಈತ ಮಲ್ಲ ಒಂಜಿ ಇಲ್ಲಿಗೆ ಒಂಜಿ ಸಪೋರ್ಟ್ ಮಾಡ್ತಾರೆ ಇರ್ಬೋದು ಎಂಕ್ಲು ಲಯನ್ಸ್ ಕ್ಲಬ್ ಈ ಮಸ್ತ್ ಸಹಕಾರ ಕೊಟ್ಟು ಆಯ್ತು ಮುಖ್ಯವಾದ ನಮ್ಮ ಶೇಖರ್ ಪೂಜಾರಿ ಮೇರ ಪ್ರಯತ್ನ ಅದು ಪ್ರತಿನಿತ್ಯ ಬರ್ತದೆ ಈ ಇಲ್ಲ ಒಂದು ಲಯನ್ಸ್ ಕ್ಲಬ್ ಮುಖಾಂತರ ಒಂದು ಮಲ್ಪಟ್ಟು ಮಾಡಿದವ್ರನ್ನ ಪ್ರಯತ್ನ ಈ ಪಾಪದ ಬಡ ಕುಟುಂಬಕ್ಕೆ ಇನ್ನೊಂದು ಬಾರಿ ಸುಜಾಜಿತ ಒಂಜಿ ಒಂಜಿ ಈ ಇಲ್ಲ ನೀನು ನಮ್ಮ ಗವರ್ನರ್ ಮುಖಾಂತರ ಉದ್ಘಾಟನೆ ಈ ಇದು ಬಹಳ ಸಂತೋಷವನ್ನುಂಟು ರಡ್ನೆ ಪಂಡ್ಲ ಕಡೆ ರಡ್ನೆ ಶಾಶ್ವತ ಯೋಜನೆ ಈ ವರ್ಷದ ನಮ್ಮ ಅಧ್ಯಕ್ಷರನ್ನ ನಮ್ಮ ಅಧ್ಯಕ್ಷರು ಆರ ಒಂಜಿ ಬಾರಿ ಒಂಜಿ ಲಕ್ಕಿ ಅಂತಿದೆ ಆರ್ನ ಒಟ್ಟಿಗೆ ಮಾತಾಡಲೇ ಬಾರಿ ಒಂಜಿ ಎಡ್ಡೆ ರೀತಿ ಎಡ್ಡೆ ಕಾರ್ಯಕ್ರಮ ಆವೊಂದುಂಟು ಈ ವರ್ಷ ಅಂಚನೆ ಇದು ಈ ರಡ್ಡನೆ ಶಾಶ್ವತ ಯೋಜನೆಗೆ ಎಂಕ್ಲೆ ಮಹಾ ಭಾರಿ ಖುಷಿ ಆವೊಂದುಂಟು ನಿಕ್ಲೆಗೆ ಈ ಇಲ್ಲಲ್ಲಿ ಪುನಃ ನಮ್ಮ ತುಂಬ ದೇವರು ನಿಕ್ಲೆಗೆ ಮಾತ ಆಯುಷ್ಯ ಆರೋಗ್ಯ ಸಂಪಾದನೆ ದೇವರ ಅನುಗ್ರಹಿಸಿಕೊಂಡು ದೇವರ ಪತ್ರ ಒಂದು ಮತ್ತೆ ಮಾತ್ರ ನಾನು ಧನ್ಯವಾದ ಕೊಡೋದು ಕನ್ನಡ ಪಾತ್ರ ಅಂತ ಇಲ್ಲಿ ನೋಡಿ ಶೇಖರ್ ಪೂಜಾರಿ ಅಂತ ಪಾತಿರ್ವ ಹಾಗೆ ಅಂತೇನೆ ನಮ್ಮ ಈ ಇಲ್ಲಾಗ ಮಸ್ತ್ ಜನ ಮೇಲ ಮುಖಾಂತರ ಸಪೋರ್ಟ್ ಮಾಡಿದ್ದಾರೆ. ಲಕ್ಷ್ಮೀಕಾಂತ್ ನಾಯಕರು ನಮ್ಮ ಕೆನರಾ ಬ್ಯಾಂಕ್ದ ನಿವೃತ್ತ ಅಧಿಕಾರಿ ಅನೇಕ ನಮ್ಮ ಸರ್ ನಮ್ಮ ವೈರಿಂಗ್ ಕೆಲಸ ಮಾಡಿದ ಗಣೇಶ್ ತೊಡಂಬಿಲ್ಲ ಮೇರಿಗಳ ಒಂದು ಗೌರವ ಅರ್ಪಣೆ ಒಂದು ಆರ್ಲ ಬರ್ತದೆ ಗೌರವ ಮಾಡ್ತೇನೆ.
ಅಂಚನೆ ಮತ್ತು ಚರಣ್ ಕೋಟೆಯನ್ನು ಸಹಕಾರ ಮಾಡ್ತಾರೆ ಆರು ಬರ್ತಿದ್ದಾರೆ ಅರೆಗಳ ಧನ್ಯವಾದ ಬರೋಲ್ಲ ಅಂತೆ ನವೀನ್ ಕುಮಾರ್ ವಕೀಲರು ಆರು ಸಹಕಾರ ಮಾಡ್ತಾರೆ ಅರೆಗಳ ಧನ್ಯವಾದ ಬರೋಲ್ಲ ಅಂಚನೆ ಕ್ರಿಸ್ಟರ್ ಹಾರ್ಡ್ವೇರ್ ಬೆಂಗಳೂರು ನೇರ್ಲ ಇಲ್ಲ ಮಸ್ತ್ ಸಪೋರ್ಟ್ ಮಾಡ್ತಾರೆ ಅರೆಗಳ ನಮ್ಮ ಧನ್ಯವಾದ ಬರೋಲ್ಲ ಬೊಕ್ಕದ ನಮ್ಮ ಆದಿ ಗಂಟೆ ಆಪಣ ಕಾರ್ಯಕ್ರಮಕ್ಕೆ ಮಾತ್ರ ಒತ್ತದ ಇಂಟ್ಲ ಕಾರ್ಯಕ್ರಮ ಯಶಸ್ಸು ಅಂತ ಕೂಡ ವಿನಂತಿ ಮಾಡೋಲ್ಲ. ಧನ್ಯವಾದ ಪ್ರಶಾಂತ್ ಗೋಟೆಯವರಿಗೆ ಇವತ್ತು ಅಧ್ಯಕ್ಷರು ಕಾರ್ಯಕ್ರಮದ ಅಧ್ಯಕ್ಷರು ಹಾಗೂ ಲಯನ್ಸ್ ಕ್ಲಬ್ನ ಅಧ್ಯಕ್ಷರು ಒಂದು ರಡ್ಡು ಪಾತ್ರ ತುಳುಟು ಒಂದು ಹಳ್ಳಿ ಈ ಕೊಡಮಾನ್ ಗ್ರಾಮಡು ಸಂಖ್ಯಾಕಾಗಿ ಒಂದು ಇಲ್ಲಿ ರಿಪೇರಿ ಮಂತ್ಲಿ ಕುಲ್ಲು ಲೆಕ್ಕ ಮಂತ್ನ ವ್ಯವಸ್ಥೆ ಮಂತಾರೆ ಸಹಕಾರ ಮಂತಿನ ಮಾತಾ ಲಯನ್ಸ್ ಬಂದಲೆ ಹಾಗೂ ಇನ್ನು ಉದ್ಘಾಟನೆ ಮಂತನ ಅರವಿಂದ್ ಸನೇಯರೇ ರಾಜ್ಯಪಾಲರಿಗೆ ಮುಲ್ಪದ ಗಣ್ಯರು ನನಗೆ ಸೇವೆ ಮಂತದ್ದು ನಮ್ಮ ಒಂದು ಈ ವರ್ಷದ ಅವಧಿನ ಮುಗಿಕೊಡುವಂಥ ಒಂದು ಪ್ರತಿಯೊಂದು ಅಧ್ಯಕ್ಷರನ್ನು ಆಶಯ ಅಂಚನೆ ಈ ವರ್ಷದ ಮಧ್ಯಭಾಗಗಳು ನಮ್ಮ ಗವರ್ನರ್ ಬರ್ಪುಣ ಟೈಮಡು ಒಂದು ಪರ್ಮನೆಂಟ್ ಪ್ರಾಜೆಕ್ಟ್ ಕಂಡ ಒಂದು ಶಾಶ್ವತ ಯೋಜನೆ ಅದು ಇತ್ತನ ನೆಕ್ ಒಂದು ಅವಕಾಶ ಮಕ್ಕಳು ಮಂತು ಕೊರಿಯರು ಅಂಚಾದ ಆಕಳಿಗೆ ಅಭಿನಂದನೆ ಸಲ್ಲಿಸೋದು ಇಂಚನೆ ಈ ಇಲ್ಲಿಡು ಮಕ್ಕಳಿಗೆ ಉತ್ತರೋತ್ತರ ಅಭಿವೃದ್ಧಿ ಆವಡು ಎಂಕಲ ಲಯನ್ಸ್ ಕ್ಲಬ್ದ ಮಾತೇನೆಲ್ಲ ಆಶಯ ಆಗಿ ಆಕಳಿಗೆ ಸಹಕಾರ ಆವಡು ಕಂಡದು ಎನ್ನ ರದ್ದು ಕಾರ್ಯಕ್ರಮದ ಧನ್ಯವಾದ. ನಮಸ್ಕಾರ ಮಾತೆರೆಗ್ಲ ಈತ ಪೂರ್ಲದ ಒಂಜಿ ಶಾಶ್ವತ ಯೋಜನೆ ಮಂತ್ಕೊರ್ನ ಪ್ರಥಮವಾದ ಗವರ್ನರ್ ಉದ್ಘಾಟನೆ ಮಂತ್ಕೊಡಿಯರು ಅರೆಗೆ ಧನ್ಯವಾದಗಳನ್ನು ಸಮರ್ಪಿಸುವಂತೆ ಅಂಚನೆ ನಮ್ಮ ಏಪಲ ಹಾಕಲ್ನ ನಾಯಕತ್ವದ ಪ್ರತಿಯೊಂದು ಕಾರ್ಯಕ್ರಮ ಯಶಸ್ಸಾದ ನೆರವೇರೊಂದುಂಡು ಅಕಲೆ ಪ್ರಶಾಂತ್ ಕೋಟಿಯನ್ ಸರ್ಲ ಅಂಚನೆ ಮಧ್ವರಾಜ್ ಕಲ್ಮಾಡಿ ಸರ್ಲ ಅಕಲೆಗಳ ಧನ್ಯವಾದವನ್ನು ಸಮರ್ಪಿಸೋದು ಅಂಚನೆ ನಮ್ಮ ಶೇಖರ್ ಪೂಜಾರಿ ಸರ್ಗಳ ಧನ್ಯವಾದ ಅಂಚನೆ ನಮ್ಮ ಕೆನರಾ ಬ್ಯಾಂಕ್ದ ರಿಟೈರ್ಡ್ ಆಫೀಸರ್ ಉಳ್ಳೇರು ಅರೆಗಳ ಕಾರ್ಯಕ್ರಮಕ್ಕೆ ಬರ್ತಿದ್ದೆ ನಮಗೆ ಸಂಪೂರ್ಣ ಸಹಕಾರ ಕೊರನೆಗೆ ಧನ್ಯವಾದವನ್ನು ಸಮರ್ಪಿಸೋದು ಅಂಚನೆ ಅಧ್ಯಕ್ಷರು ನಮ್ಮ ಅಧ್ಯಕ್ಷರು ಈ ವರ್ಷದ ಪನ್ನಲಿ ಕನೆಯಾರು ಮಸ್ತ್ ಲಕ್ಕಿ ಅಧ್ಯಕ್ಷರಂದೇ ಪನ್ನಲಿ ಅರಿಗೆ ಈ ಪ್ರತಿಯೊಂದು ಕಾರ್ಯಕ್ರಮಗಳ ನಮಗೆ ಸಂಪೂರ್ಣ ಸಹಕಾರ ಕೊರೊಂದುಲೇರು ಅರಿಗಳ ಈ ಕಾರ್ಯಕ್ರಮಕ್ಕೆ ಬರ್ತನೆಗೆ ಧನ್ಯವಾದ ಸಮರ್ಪಿಸೋದು ಕೋಶಾಧಿಕಾರಿ ಅಂಚನೆ ಪ್ರತಿಯೊಂದು ಲಯನ್ ಸದಸ್ಯರನ್ನ ಧನ್ಯವಾದ ಸಮರ್ಪಿಸೋದು. ಕಾರ್ಯಕ್ರಮ ಮುಗಿನು ಸರ್ ಮಂಜಿಗಳಿಗಿಲ್ಲ ಅದು ಲೈಫ್ ಓದು ನಿಮ್ಮದೊಂದು ಬರಬೇಕಲ್ಲ ನಾನು ಹೇಳಿದ್ದೀನಿ ನಿಮ್ಮದೊಂದು ಜಲ್ಲಿದ ವಿಷಯ ಓದಾಡುತ್ತೆ ಕೆಲವು ದೇಶ ಓದಾಡುತ್ತೆ ಬರ್ಣ ಬಡ್ರೆ
ಪತ್ತನ ಬಿಜೆ ಒಂದ್ಸರಿ ನಂಬರ್ ಹೊಡೆ ಆಯ್ತಾ ಈಜೆ ಬಿಡ್ತಿದ್ದೀರಾ చావనెట్ మళ్ళీ ఇది చాలా ಓಕೆ ರೆಡಿ ಇಲ್ಲಿ ನೋಡಿ ದಯವಿಟ್ಟು ವೇದಿಕೆಗೆ ಬರಬೇಕು. ನಾವು ಈ ಕಾರ್ಯಕ್ರಮವನ್ನು ತಕ್ಷಣದಿಂದ ಪ್ರಾರಂಭಿಸ್ತೇವೆ. ನಮ್ಮ ಟ್ರಸ್ಟಿನ ಅಧ್ಯಕ್ಷರಾದಂತಹ ವಸಂತಕುಮಾರ್ ಶೆಟ್ಟಿ ಪಿಡಿಜಿ ಇವರು ನಮ್ಮ ಗವರ್ನರ್ ಆದಂತಹ ಕುರ್ಕಿಯವರನ್ನ ಗೌರವವಾಗಿ ಹೂಕೊಟ್ಟು ಗೌರವಿಸ್ತಾ ಇದ್ದಾರೆ. ಧನ್ಯವಾದಗಳು. ಆಸೀನರಾಗಿ ನಮ್ಮ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸ್ತೇವೆ. ಮುಂದೆ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ಫ್ಯಾನ್ಸಿ ಡ್ರೆಸ್ ಲಹಂಗಿ ದೀಕ್ಷಾ ಮತ್ತು ಲಿಖಿತಾ. ಅದಕ್ಕೆ ಮೈಕ್ ಆನ್ ಮಾಡಿದೆ ಅಂತ
ಮುಂದಕ್ಕೆ ಯಶ್ವಿ, ವಿಶ್ವಕ್ ಮತ್ತು ಸಹಲ್. ಧನ್ಯವಾದಗಳು. ಮೊಬೈಲ್ ಬೇಕಂತ
ಮನ ಕಣಿಯುವಂತೆ ಮನಸ್ಸಿಗೆ ಪದವನ್ನ ನೀಡಿ ನಮಗೆ ಈ ಒಂದು ಕಾರ್ಯಕ್ರಮವನ್ನ ನಡೆಸಿಕೊಟ್ಟಿದ್ದೀರಿ. ಆ ನಡೆಸಿಕೊಟ್ಟಂತಹ ಮಕ್ಕಳಿಗೆ, ಅವರ ಹೆತ್ತವರಿಗೆ ಹಾಗೂ ಅಲ್ಲಿ ಶಿಕ್ಷಕ ವೃಂದದವರಿಗೆ ಕೂಡ ನಾವು ನಮ್ಮ ಲಯನ್ಸ್ ಸೇವಾ ಟ್ರಸ್ಟ್ ಹಾಗೂ ಲಯನ್ಸ್ ಕ್ಲಬ್ ಬಂಟ್ವಾಳದ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಅದರೊಂದಿಗೆ ಎಲ್ಲ ಮಕ್ಕಳು ಒಮ್ಮೆ ನಾವು ಬಹುಮಾನ ಕೊಡಲಿಕ್ಕಿದೆ. ದಯವಿಟ್ಟು ಗವರ್ನರ್ ಹಾಗೂ ನಮ್ಮ ಟ್ರಸ್ಟಿನ ಅಧ್ಯಕ್ಷರು, ನಮ್ಮ ಲಯನ್ಸಿನ ಅಧ್ಯಕ್ಷರು, ಹಾಗೆ ಅಧ್ಯಕ್ಷರಾದ ರವಿದಾಸ್ ಅವರು, ಲಯನ್ಸ್ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ PMCC ವಸಂತ್ ಕುಮಾರ್ ಶೆಟ್ಟಿ ಅವರು, ಎಲ್ಲ ಸದಸ್ಯರು ಮತ್ತು ನಿರ್ಮಲ ಹೃದಯ ಫಿಸಿಯೋಥೆರಪಿ ಸೆಂಟರ್ನ ಎಲ್ಲ ಮಕ್ಕಳೇ, ಹೆತ್ತವರೇ ಮತ್ತು ಸಿಬ್ಬಂದಿ ವರ್ಗದವರು, ಇವತ್ತು ಬೆಳಿಗ್ಗೆ ನಮ್ಮ ವಿಶೇಷ ಮಕ್ಕಳು ವಿಶೇಷದ ಒಂದು ಫ್ಯಾನ್ಸಿ ಡ್ರೆಸ್ ಮತ್ತು ನೃತ್ಯ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದ್ದಾರೆ. ಬಹಳ ಸುಂದರವಾಗಿ ಪ್ರಸ್ತುತಪಡಿಸಿದ್ದಾರೆ. ಮಾತ್ರ ಅಲ್ಲ, ಅದರಲ್ಲಿ ಭಾಗವಹಿಸುವ ಅವರಿಗೆ ಸಹ ಬಹಳ ಆನಂದ, ಹೆತ್ತವರಿಗೆ ಮತ್ತು ನೋಡಿದವರಿಗೆ ಸಹ ತುಂಬ ಆನಂದವನ್ನು ತಂದುಕೊಂಡಿದ್ದಾರೆ. ಅವರನ್ನು ಇಲ್ಲಿ ಕನ್ನಡದ ಹೆತ್ತವರಿಗೂ ಮತ್ತೆ ಅವರಿಗೆ ತರಬೇತಿ ನೀಡಿದ ನಿಮ್ಮ ಶಿಕ್ಷಕ ವರ್ಗದವರಿಗೂ ಮತ್ತೆ ಲಯನ್ಸ್ನ ಬಂಟ್ವಾಳದ ಎಲ್ಲ ಸದಸ್ಯರಿಗೂ ನಾನು ಅಭಿನಂದನೆ ಹೇಳ್ತೇನೆ. ಮತ್ತು ನಿರ್ಮಲ ಹೃದಯದ ಎಲ್ಲ ಮಕ್ಕಳಿಗೆ, ಅವರ ಕುಟುಂಬದವರಿಗೆ ದೇವರು ಒಳ್ಳೆಯದು ಮಾಡಲಿ. ಮತ್ತೆ ಈ ಒಂದು ಪುಣ್ಯದ ಕೆಲಸವನ್ನು, ನಿರ್ಮಲ ಹೃದಯ ಒಂದು ಸೆಂಟರ್ ಅನ್ನು ನಡೆಸುತ್ತಿರುವ ಲಯನ್ಸ್ನ ಬಂಟ್ವಾಳದ ಎಲ್ಲ ಸದಸ್ಯರಿಗೆ ನಾನು ವಿಶೇಷವಾದ ಅಭಿನಂದನೆ ಸಲ್ಲಿಸಿ ಅವಕಾಶಕ್ಕಾಗಿ ನಮ್ಮ ಲಯನ್ಸ್ ಸೇವಾ ಟ್ರಸ್ಟ್ನ ಅಧ್ಯಕ್ಷರು ಎರಡು ಮಾತು. ಎಲ್ಲ ನಮಸ್ಕಾರ. ಎಲ್ಲ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾ ಗವರ್ನರ್ನ ಉಪಸ್ಥಿತಿಯಲ್ಲಿ ನಮ್ಮ ನಿರ್ಮಲ ಹೃದಯದ ಮಕ್ಕಳ ಒಂದು ಸಣ್ಣ ಸಾಂಸ್ಕೃತಿಕ ಕಾರ್ಯಕ್ರಮ ಇಲ್ಲಿ ನಾವು ಆಯೋಜಿಸಿದ್ದೇವೆ. ನನಗೆ ಅತ್ಯಂತ ಸಂತಸ. ಮಕ್ಕಳು ಎಲ್ಲರೂ ಒಂದೇ ತರಹದ ಡ್ರೆಸ್ಸಿನಲ್ಲಿ ಆ ಕಾರ್ಯಕ್ರಮ ನೀಡಬೇಕಾದ್ರೆ ಅದರಲ್ಲಿ ಪೋಷಕರ ಮತ್ತು ಶಿಕ್ಷಕರ ಪರಿಶ್ರಮ ಎಷ್ಟಿದೆ ಅಂತೇಳಿ ನಾವು ಆಲೋಚಿಸಲಿಕ್ಕೆ ಸಾಧ್ಯ ಇಲ್ಲ. ಈ ಮಕ್ಕಳನ್ನ ಈ ರೀತಿಯಲ್ಲಿ ತಯಾರು ಮಾಡಿದ ನಮ್ಮ ಪೋಷಕರಿಗೆ ಮತ್ತೆ ವಿಶೇಷವಾಗಿ ನಮ್ಮ ನಿರ್ಮಲ ಹೃದಯದ ಡಾಕ್ಟರ್ ಆಗಿರುವಂಥ ಡಾಕ್ಟರ್ಗೆ ಮತ್ತೆ ಅದನ್ನು ನೋಡಿಕೊಳ್ತಿರುವ ನಮ್ಮ ಆಯಾವರಿಗೆ ನಾನು ವಿಶೇಷ ಅಭಿನಂದನೆ ಹೇಳ್ತೇನೆ. ಹಾಗೆ ಮುಖ್ಯವಾಗಿ ಈ ಕಾರ್ಯಕ್ರಮ ನಾವು ಮಾಡಿದೆ ಯಾಕೆ ಅಂತ ಹೇಳಿದ್ರೆ, ಎಲ್ಲ ಮಕ್ಕಳು ನಮ್ಮೊಂದಿಗೆ ಒಂದು ಸಹ ಭೋಜನ ಮಾಡಬೇಕನ್ನೋದು ಒಂದು ಮುಖ್ಯ ಉದ್ದೇಶ. ಅದರೊಂದಿಗೆ ಇದೊಂದು ಸಣ್ಣ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ. ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ನಾನು ಸೇವಾ ಟ್ರಸ್ಟ್ನ ಪರವಾಗಿ ಮತ್ತೆ ಕ್ಲಬ್ಬಿನ ಪರವಾಗಿ ವಂದನೆಯನ್ನು ಸಲ್ಲಿಸ್ತೇನೆ. ಧನ್ಯವಾದಗಳು. ಇಲ್ಲಿ ನೋಡಿ ಒಂದು ಫೋಟೋ ಸ್ಟೇಷನ್ ಇದೆ, ದಯವಿಟ್ಟು ಎದುರು ನೋಡಿ. ಇಲ್ಲಿ ನೋಡಿ, ಎಲ್ಲ ಮಕ್ಕಳಿಗೆ ನೆನಪಿನ ಕಾಣಿಕೆಯನ್ನು ಗವರ್ನರ್ ಅವರಿಂದ ನೀಡಿಸಬೇಕು ಅಂತ ಕೇಳಿಕೊಳ್ತೇನೆ. ಎಲ್ಲ ಮಕ್ಕಳು ಎಲ್ಲ ಮಕ್ಕಳು ಪಡ್ಕೊಳ್ಬೇಕು ನೆನಪಿನ ಕಾಣಿಕೆಯನ್ನ. ಕೊಡಿ.
ನಾವು ಲಯನ್ಸ್ ಸೇವಾ ಟ್ರಸ್ಟ್ನಿಂದ ನಮ್ಮ ಫಿಸಿಯೋಥೆರಪಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವಂತಹ ಫಿಸಿಯೋಥೆರಪಿಸ್ಟ್ ದಯವಿಟ್ಟು ವೇದಿಕೆಗೆ ಬರಬೇಕು. ಗವರ್ನರ್ ಅವರಿಗೆ ಶಾಲು ಹೊದಿಸಿ ಸನ್ಮಾನಿಸಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ನಿಷ್ಮಿತಾ ಇವರು ಇತ್ತೀಚೆಗೆ ಒಂದು 6 ತಿಂಗಳಿಂದ ಬಂದು ನಮ್ಮೊಂದಿಗೆ ಬಹಳಷ್ಟು ಮಕ್ಕಳೊಂದಿಗೆ ಬೆರೆತುಕೊಂಡು ಉತ್ತಮವಾದ ಸೇವಾ ಕಾರ್ಯಕ್ರಮ ಮನೋಭಾವದಿಂದ ನಿರ್ವಹಿಸಿಕೊಂಡು ಬರ್ತಾ ಇದ್ದಾರೆ. ಅವರಿಗೆ ನಾವು ಅಭಿನಂದನೆಯನ್ನು ಧನ್ಯವಾದವನ್ನು ಕೂಡ ಸಮರ್ಪಿಸ್ತಾ ಇದ್ದೇವೆ. ಹಾಗೆ ನಮ್ಮ ಇನ್ನೊಬ್ಬರು ಮೇಡಮ್ ನೀರಜಕ್ಕ ದಯವಿಟ್ಟು ಬನ್ನಿ. ಗವರ್ನರ್ ಅವರಿಗೆ ಶಾಲು ಹೊದಿಸಿ ಅಲ್ಲ ಇನ್ನೊಂದು ಇಲ್ಲ ಸೀನಿಯರ್ ಮೋಸ್ಟ್ ಅವರು ಅನೇಕ ವರ್ಷಗಳಿಂದ ಸಾಧಾರಣ ನಾಟಕದಲ್ಲಿ 15 ವರ್ಷಗಳಿಂದ ಅವರು ಕಾರ್ಯನಿರ್ವಹಿಸ್ತಾ ಬಂದಿದ್ದಾರೆ. ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇವೆ. ಸರ್ ದಯವಿಟ್ಟು ಒಮ್ಮೆ ವೇದಿಕೆಗೆ ಬರಬೇಕು. ಹೌದು ರವೀಂದ್ರ ಸರ್ ಇವರು ಕೂಡ ನಮ್ಮೊಂದಿಗೆ ನಮ್ಮ ಮಕ್ಕಳ ಒಂದು ಒಳ್ಳೆಯ ಅಭ್ಯುದಯಕ್ಕಾಗಿ ಅನೇಕ ವರ್ಷಗಳಿಂದ ಅವರು ಅಧ್ಯಾಪಕರಾಗಿ ಹೋಗಿ ಬಂದರೂ ಕೂಡ ಪುನಃ ಇಲ್ಲಿ ಬಂದು ನಮ್ಮ ಮಕ್ಕಳೊಂದಿಗೆ ಬಹಳಷ್ಟು ಇದು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾನು ಅವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಬನ್ನಿ ಬನ್ನಿ ಮೇಡಮ್. ಕಿರಣ ಅವರು ಕೂಡ ಇನ್ನೊಂದು ಮೇಡಮ್ ಮೇಡಮ್ ಸರಿಗೆ ನಮ್ಮ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಅವರು ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ. ಹಾಗೆ ಕಿರಣ ಮೇಡಮ್ ಬನ್ನಿ. ಕಾರ್ಯದರ್ಶಿಯವರಿಗೆ ಗೌರವಿಸ್ತಾ ಇದ್ದಾರೆ. ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮವನ್ನ ನಡೆಸಿಕೊಟ್ಟಂತಹ ನಮ್ಮ ಗವರ್ನರಿಗೆ ನಾವು ನಮ್ಮ ಲಯನ್ಸ್ ಕ್ಲಬ್ ಹಾಗೂ ಲಯನ್ಸ್ ಸೇವಾ ಟ್ರಸ್ಟಿನ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆ ನಮ್ಮ ಲಯನ್ಸ್ ಸೇವಾ ಟ್ರಸ್ಟಿನ ಅಧ್ಯಕ್ಷರು ಹಾಗೆ ಲಯನ್ಸಿನ ಅಧ್ಯಕ್ಷರು ಹಾಗೆ ಎಲ್ಲ ನಮ್ಮ ಲಯನ್ಸ್ ಬಂಧುಗಳಿಗೆ, ಮುಖ್ಯವಾಗಿ ನಮ್ಮ ಎಲ್ಲ ಫಿಸಿಯೋಥೆರಪಿ ಕೊಡುತ್ತಿರುವಂತಹ ಎಲ್ಲ ಮಕ್ಕಳು ಹಾಗೂ ಅವರ ಹೆತ್ತವರಿಗೆ ಹಾಗೂ ಸಹಕರಿಸುತ್ತಿರುವಂತಹ ಅಧ್ಯಾಪಕ ವರ್ಗದವರಿಗೆ ಹಾಗೂ ಎಲ್ಲ ಲಯನ್ಸ್ ಬಂಧುಗಳಿಗೂ ಕೂಡ ನಾನು ಮನಪೂರ್ವಕವಾಗಿ ನಿಮಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಮುಂದಕ್ಕೆ ನಮ್ಮ ಊಟದ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ದಯವಿಟ್ಟು ಅದನ್ನು ಎಲ್ಲರೂ ಸ್ವೀಕರಿಸಿ ಮುಂದುವರಿಸಬೇಕು ಅಂತ ನಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಧನ್ಯವಾದ. ಇಡದಲ್ಲ ಇಡದಲ್ಲ ಓಕೆ ಪ್ಲೀಸ್